ಏನೊಂದು ಪಾಕಿಸ್ತಾನಕ್ಕೆ ದೊಡ್ಡದೊಂದು ಆಸೆ ಶುರುವಾಗಿದೆ ಅಂತ. ಅದರಲ್ಲೂ ಇವರು ಇದಾರಲ್ಲ ಸಾಹೇಬ್ರು, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮತ್ತೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಂದ್ರೆ ಸೇನಾ ಮುಖ್ಯಸ್ಥರಲ್ಲ, ಅವರು ಫೀಲ್ಡ್ ಮಾರ್ಷಲ್. ನಮ್ಮಲ್ಲಿ ಹೆಂಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಇದ್ರಲ್ಲ, ಅವರು ತಮ್ಮ ಸಾಧನೆಯಿಂದ ಆ ಹುದ್ದೆನ ಸರ್ಕಾರದಿಂದ ಪಡ್ಕೊಂಡಿದ್ದು. ಆದ್ರೆ ಈ ಸಾಹೇಬ್ರು ಫೀಲ್ಡ್ ಮಾರ್ಷಲ್ ಹುದ್ದೆನ ತಾವೇ ತಮ್ಮ ಹೆಸರಿಗೆ ಬರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಹುದ್ದೆನ ಯಾರ ಕೊಟ್ಟಿದ್ದಲ್ಲ, ಅವರೇ ತಗೊಂಡಿರೋದು. ಈ ಇಬ್ರದ್ದು ಆಸೆ ಏನಾಗಿದೆ ಅಂದ್ರೆ, ಇವಾಗ ನಾವು ಇರಾನ್, ಅಮೆರಿಕ ಮತ್ತೆ ಇಸ್ರೇಲ್ ನಡುವೆ ಕದನ ವಿರಾಮ ಮಾಡಿಸಿದೀವಿ, ನಾವು ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬೀಗ್ತಾ ಇದೆ. ಜೊತೆಗೆ ಈ ನೊಬೆಲ್ ಪ್ರಶಸ್ತಿದ ಫೋಟೋ ಯಾಕೆ ಹಾಕಿದೀವಿ, ಅದೇ ಈಗಿರೋದು ಮ್ಯಾಟ್ರ್. ಏನಂದ್ರೆ ಅಮೆರಿಕ ಆಣತಿಯಂತೆ ನಾವು ಏನೊಂದು ಟ್ರಂಪ್ ಕೈಗೊಂಬೆ ಆಗಿದೆಯಲ್ಲ ಈ ಪಾಕಿಸ್ತಾನ, ಇದು ಸಂಧಾನಕ್ಕೆ ಮಧ್ಯಸ್ಥಿಕೆಯನ್ನು ಕೂಡ ವಹಿಸಿದೆ. ಯಾವತ್ತು ಸಂಧಾನ, ನಾಳೆ ನಡೆಯೋ ಸಂಧಾನ, ಅದಕ್ಕೆ ಮಧ್ಯಸ್ಥಿಕೆ ಕೂಡ ವಹಿಸಿದೆ. ಇವಾಗ ಪಾಕಿಸ್ತಾನ ಭಾರಿ ಖುಷಿಯಲ್ಲಿದೆ. ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ನಮಗೊಂದು ದೊಡ್ಡ ಒಂದು ಗರಿ ನಮ್ಮ ಕಿರೀಟಕ್ಕೆ ಸಿಕ್ಕಿದೆ. ಯಾಕೆಂದ್ರೆ ನಾವು ಅಂಥ ದೊಡ್ಡ ಯುದ್ಧನೇ ನಿಲ್ಸಿದೀವಿ. ನಾವು ಅಂಥ ದೊಡ್ಡ ಯುದ್ಧ ನಿಲ್ಸಿ ಬರೀ ನಿಲ್ಸಿರೋದಷ್ಟೇ ಅಲ್ಲ, ನಾಳೆಯಿಂದ ಸಂಧಾನ ಮಾತುಕತೆ ಕೂಡ ನಡೆಯುತ್ತೆ. ಹಿಂಗಿರೋವಾಗ ನಮಗೆ ಪ್ರತಿಫಲ ಬೇಡವಾ? ಆ ಪ್ರತಿಫಲ ಏನ್ ಬೇಕು? ಆ ಪ್ರತಿಫಲ ಬೇಕಿರೋದು ಯಾರಿಗೆ ಅಂದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರಿಗೆ. ಯಾಕಂದ್ರೆ ತುಂಬಾನೇ ಶ್ರಮ ಆಗ್ತಿದ್ದಾರೆ ಅವರು, ಅಮೆರಿಕ ಜೊತೆ ಮಾತಾಡ್ಕೊಂಡು. ಜೊತೆ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅವರು, ಅವ್ರಿಬ್ರಿಗೂ ಇವಾಗ ಒಂದು ದೊಡ್ಡ ಪ್ರಶಸ್ತಿ ಬೇಕಿದೆಯಂತೆ. ಏನ ಪ್ರಶಸ್ತಿ ಅಂದ್ರೆ, ನಮ್ಮ ಶ್ರಮಕ್ಕೆ ನೊಬೆಲ್ ಶಾಂತಿ ಪುರಸ್ಕಾರ ಇಲ್ಲಿದೆ ನೋಡಿ, ನೊಬೆಲ್ ಶಾಂತಿ ಪುರಸ್ಕಾರದ ಒಂದು ಆ ಮೆಡಲ್ನ ಫೋಟೋ. ಆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕು ಅಂತ ಅವ್ರ ಪರವಾಗಿ ಪಾಕಿಸ್ತಾನದ ಮಾಧ್ಯಮಗಳು ಪುಂಗಿ ಉತ್ತಾ ಇದ್ದಾವೆ. ಅಂದ್ರೆ ನಮ್ಮ ಇವರಿಬ್ರು ದೊಡ್ಡ ಸಾಹೇಬ್ರುಗಳು ಅವರು ಯುದ್ಧ ನಿಲ್ಸಿದ್ದಾರೆ, ಅವ್ರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ. ನಿಮಗೆ ನೆನಪಿರ್ಬೇಕು, ಇದೇ ಮನುಷ್ಯ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಈ ಒಂದು ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡಕ್ ಮುಂಚೆ ಯಾವಾಗ ನೊಬೆಲ್ ಶಾಂತಿ ಪುರಸ್ಕಾರ ಘೋಷಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಸತಿ ನಂಗೆ ಸಿಕ್ಕೇ ಸಿಗುತ್ತೆ, ನನಗೆ ಯಾಕೆ ಕೊಡಲ್ಲ, ನಾನು ಪಾಕಿಸ್ತಾನ ಯುದ್ಧ ನಿಲ್ಸಿದ್ದೀನಿ, ಪಾಕಿಸ್ತಾನ ಭಾರತ ಯುದ್ಧ ನಿಲ್ಸ್ಬಿಟ್ಟಿದ್ದೀನಿ, 8 ಯುದ್ಧ ನಿಲ್ಸ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ರು. ಆದ್ರೆ ನೊಬೆಲ್ ಪೀಸ್ ಪ್ರೈಸ್ ಕೊಡೋ ಕಮಿಟಿ ಅವರು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕ್ಯಾರೆ ಅನ್ಲಿಲ್ಲ. ಅದ್ರ ಬದಲು ವೆನೆಜುವೆಲಾದ ಹೋರಾಟಗಾರ್ತಿಯೊಬ್ಬರಿಗೆ ನೊಬೆಲ್ ಪೀಸ್ ಪ್ರಶಸ್ತಿಯನ್ನು ಕೊಟ್ಟರು. ಇದೀಗ ಈ ವರ್ಷ ಕೊಡ್ತಾರಲ್ಲ ನೊಬೆಲ್ ಪೀಸ್ ಪ್ರಶಸ್ತಿ, ಅದಕ್ಕೆ ಇವ್ರದಾಗ್ಲೇ ಇವಾಗ ಪುಂಗಿ ಉದಕ್ಕೆ ಶುರುವಾಗಿದೆ ಮಾಧ್ಯಮಗಳು. ಅಂತ ಯುದ್ಧ ನಿಲ್ಸಿದ್ದಾರೆ, ನಾವು ಇವರಿಬ್ಬರಿಗೂ ಜಂಟಿಯಾಗಿ ನೊಬೆಲ್ ಪೀಸ್ ಪ್ರಶಸ್ತಿ ಕೊಡಿ ಅಂತ ಪಾಪ ಅವರು ಎದೆ ಮೇಲೆ ಹಾಕೊಂಡು ಓಡಾಡ್ಲಿ ಅಂತೇಳಿ ಕೇಳ್ತಾ ಇದ್ದಾರೆ. ಆದ್ರೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡೋರು ದಡ್ರಾ? ಅವರು ದಡ್ರಂತೂ ಅಲ್ಲ. ಜೊತೆಗೆ ಈ ಕರಾಚಿಯ ಚೇಂಬರ್ ಆಫ್ ಕಾಮರ್ಸ್ ಇದೆಯಲ್ಲ, ಅವರು ಕೂಡ ನೊಬೆಲ್ ಪ್ರಶಸ್ತಿ ಸಿಗಬೇಕು ನಮ್ಮ ಈ ಇಬ್ಬರು ಗಣ್ಯರಿಗೆ ಅಂತ ಹೇಳ್ಬಿಟ್ಟು ಇವಾಗ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂತ ದೊಡ್ಡ ಅಮೆರಿಕಾನೇ ಮಣಿಸ್ಬಿಟ್ಟು ಯುದ್ಧ ನಿಲ್ಸಂಗೆ ಮಾತುಕತೆಗೆ ಬರಂಗ್ ಮಾಡಿದ್ದಾರೆ, ಒಂದು ಶಾಂತಿ ಸ್ಥಾಪನೆ ಮಾಡಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ, ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವರೊಂದು ಮೆಮೊರಾಂಡಮ್ ಕೂಡ ಹೊರಡಿಸಿದ್ದಾರೆ ಅಂತ ಮಾಹಿತಿ. ಇನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ ಸರ್ವೋಚ್ಚ ನಾಯಕ ಮೊಸ್ತಫಾ ಖಮೇನಿ ಇದಾರಲ್ಲ, ಅವರಿಬ್ಬರು ಮಧ್ಯೆ ಸಂಧಾನ ಮಾಡಿಸೋದಕ್ಕೆ ನಾವು ಎಷ್ಟು ಶ್ರಮ ಹಾಕಿದೀವಿ ಅಂತ ಹೇಳ್ಬಿಟ್ಟು ಇವರಿಬ್ರು ಯಾವ ವೇದಿಕೆ ಸಿಕ್ಕಿದ್ರು ಅಲ್ಲಿ ಹೇಳ್ಕೊಂತ ಇದ್ದಾರೆ. ಆದ್ರೆ ರಿಯಾಲಿಟಿ ಬೇರೆ, ಅದು ಎಲ್ಲರಿಗೂ ಗೊತ್ತಿರೋದೆ. ಭಾರತ ಪಾಕಿಸ್ತಾನದ ಸಾಂಪ್ರದಾಯಿಕ ಒಂದು ಶತ್ರು ರಾಷ್ಟ್ರ, ಎದುರಾಳಿ ರಾಷ್ಟ್ರ ಅನ್ನೋ ಕಾರಣಕ್ಕಲ್ಲ, ಇಡೀ ವಿಶ್ವಕ್ಕೇನೆ ಬಹುತೇಕ ರಾಷ್ಟ್ರಗಳಿಗೆ ಗೊತ್ತು ಈ ಒಂದು ಪಾಕಿಸ್ತಾನ ಏನಿದೆ ಅದು ಅಮೆರಿಕದ ಕೈಗೊಂಬೆ. ಏನಕ್ಕೆ ಅಂದ್ರೆ IMF ಇರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಮತ್ತೆ ವಿಶ್ವ ಬ್ಯಾಂಕ್ ಇರ್ಬೋದು, ಅಲ್ಲಿಂದ ಆಗಾಗ ಭಿಕ್ಷಾಪಾತ್ರೆ ಒಡ್ಡಿ ಅನುದಾನ ಕೇಳೋದು ಇದೇ ಪಾಕಿಸ್ತಾನ. ಈ ಪಾಕಿಸ್ತಾನಕ್ಕೆ ಆ ವಿಶ್ವ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಅಲ್ಲಿಂದ ಲೋನ್ ಕೊಡಿಸೋದು ಇದೇ ಅಮೆರಿಕ. ಹಂಗಾಗಿ ಅವರ ಕೈಗೊಂಬೆ ಆಗಿರೋಂಥ ಒಂದು ಪಾಕಿಸ್ತಾನ ದೇಶ, ಅಲ್ಲಿನ ಸರ್ಕಾರ, ಅಲ್ಲಿನ ಆಡಳಿತ ಮತ್ತೆ ಮುಖ್ಯಸ್ಥರು ಅವರು ಅಮೆರಿಕದ ಆಣತಿಯಂತೆ ಇರಾನ್ ಜೊತೆಗೆ ಸಂಧಾನ ಮಾಡಕ್ಕೆ ಬಂದಿದ್ದಾರೆ. ಈ ಹಿಂದೆನೂ ಕೂಡ ಇದೇ ವಿಚಾರ ಬಂದಿತ್ತು. ನಮ್ಮಲ್ಲೇ ಕೆಲವರು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಭಾರತದಲ್ಲಿ. ಏನಂದ್ರೆ ಪಾಕಿಸ್ತಾನಕ್ಕೆ ಸಂಧಾನ ಸಾರಥ್ಯ ಸಿಕ್ಕಿದೆ, ಭಾರತಕ್ಕೆ ಯಾಕೆ ಸಿಗ್ಲಿಲ್ಲ? ಭಾರತ ಏನು ವಿಶ್ವಗುರು ಅಲ್ವಾ, ಹಂಗೆ ಹಿಂಗೆ ಅಂತ. ಅಲ್ಲಿ ಸಮಸ್ಯೆ ಏನಿರೋದು ಅಂದ್ರೆ ಅಮೆರಿಕ ಪಾಕಿಸ್ತಾನನ್ನ ಮುಂದೆ ಬಿಡ್ತಾ ಇದೆ. ಏನಕ್ಕೆ ಅಂದ್ರೆ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಅಂದ್ರೆ ಅಮೆರಿಕದ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಅದನ್ನ ಇರಾನ್ ಮುಂದೆ ಪಾಕಿಸ್ತಾನ ಮಾತ್ರ ಸ್ಪಷ್ಟವಾಗಿ ಇಡಬಲ್ಲದು ಅಂತೇಳಿ ಅದು ಅಮೆರಿಕ ಗೊತ್ತಿದೆ. ಹಂಗಾಗಿ ಪಾಕಿಸ್ತಾನಕ್ಕೆ ಸಂಧಾನ ಸಾರಥ್ಯ ಕೊಟ್ಟಿದೆ ಅಮೆರಿಕ. ಭಾರತಕ್ಕೆ ಯಾಕೆ ಕೊಡ್ಲಿಲ್ಲ ಅಥವಾ ಯಾಕೆ ಕೊಡಲ್ಲ? ಭಾರತನೇ ಅಂತಲ್ಲ, ಭಾರತ, ಚೀನಾ ಸೇರಿದಂತೆ ಯಾವ ದೇಶಕ್ಕೂ ಯಾಕೆ ಕೊಡಲ್ಲ ಅಂತಂದ್ರೆ, ನಾವು ಯಾವುದೇ ಒಂದು ದೇಶದ ಪರ ಇಲ್ಲ, ಯಾವುದೇ ಒಂದು ದೇಶದ ವಿರುದ್ಧ ಇಲ್ಲ. ನಮಗೆ ಅಮೆರಿಕ, ಇಸ್ರೇಲ್, ಇರಾನ್ 3 ರಾಷ್ಟ್ರಗಳನ್ನ ನಾವು ಸಮಾನವಾಗಿ ನೋಡ್ತೀವಿ. ಅದರಲ್ಲೂ ಇರಾನ್ಗೆ ಭಾರತದ ಪ್ರಧಾನಿ ಹೋಗಿ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಮತ್ತೆ ಭಾರತ ಯುದ್ಧಕ್ಕೂ ಒಂದಿನ ಮೊದಲು ಭಾರತದ ಪ್ರಧಾನಿ ಹೋಗಿದ್ರು, ಅಲ್ಲಿ ಹೋಗ್ಬಿಟ್ಟು ಅದನ್ನ ಇಸ್ರೇಲ್ನ ಫಾದರ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಬಂದಿದ್ರು. ಹಂಗಾಗಿ ಇಸ್ರೇಲ್ ಪರ ಇದೆ ಭಾರತ? ಇಲ್ಲ. ಭಾರತ
ಇರಾನ್ ಪರನೂ ಇದೆ. ಖಮೇನಿ ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಇರಾನ್ನ ಏನೊಂದು ರಾಯಭಾರಿ ಕಚೇರಿ ಇದೆ, ಅಲ್ಲಿಗೆ ಭಾರತ ತನ್ನ ಸಂತಾಪ ಸೂಚನೆಯನ್ನ ಕಳಿಸಿತ್ತು. ಜೊತೆಗೆ ಇರಾನ್ ಭಾರತದ ಜೊತೆ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಉದಾಹರಣೆ, ಹರ್ಮುಜ್ ಜಲಸಂಧಿಯಲ್ಲಿ ಅಂತ ದೊಡ್ಡ ಯುದ್ಧ ನಡೀತಿರೋ ಸಂದರ್ಭದಲ್ಲೂ ಭಾರತದ ಹಡಗುಗಳು ಸಾಗಾಟ ಮಾಡೋದಕ್ಕೆ ಯಾವುದೇ ಅಡ್ಡಿಯನ್ನ ಇರಾನ್ ಮಾಡಲಿಲ್ಲ. ಈ ವಿಚಾರ ನೆನ್ಪಿಟ್ಕೊಂಡ್ರೆ ಅಮೆರಿಕ ಭಾರತದ ಜೊತೆ ಒಂದು ರೀತಿಯಾದಂಥ ಒಂದು ಲವ್ ಅಂಡ್ ಹೇಟ್ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ. ಫ್ರೆಂಡ್ಶಿಪ್ಪು ಇದೆ, ವ್ಯಾಪಾರನೂ ಇದೆ, ಜೊತೆಗೆ ಆಗಾಗ ಟ್ಯಾರಿಫ್ಗಳು ಬರ್ತಿರುತ್ತೆ. ಅವೆಲ್ಲದ್ರ ಮಧ್ಯ ಒಂದು ಸೌಹಾರ್ದತೆ ಸಂಬಂಧ ಇದೆ. ಇಸ್ರೇಲ್ ಜೊತೆ ಅಂತೂ ಅತ್ಯುತ್ತಮ ಸಂಬಂಧ ಇದೆ, ಯಾಕಂದ್ರೆ ಯುದ್ಧಕ್ಕೂ ಮೊದಲು ಪ್ರಧಾನಿ ಮೋದಿ ಅವರು ಹೋಗಿ ಬಂದಿದ್ರು ಇಸ್ರೇಲ್ಗೆ. ಇನ್ನು ಇರಾನ್ ಜೊತೆ ಕೂಡ, ಅಂದ್ರೆ ಇಸ್ರೇಲ್ಗೆ ಹೋಗಿ ಬಂದ್ಬಿಟ್ರು ಪ್ರಧಾನಿ ಮೋದಿ ಅಂತ ಹೇಳ್ಬಿಟ್ಟು ಇರಾನ್ ನಮ್ಮ ಜೊತೆ ಸಂಬಂಧ ಹಾಳು ಮಾಡ್ಕೊಂಡಿಲ್ಲ, ಇರಾನ್ ಜೊತೆಗೂ ಸಂಬಂಧ ಚೆನ್ನಾಗಿದೆ. ಹಂಗಿರುವಾಗ ಭಾರತ ಯಾವುದೇ ಒಂದು ಪಕ್ಷದ ಪರವಾಗಿ, ಯಾವುದೇ ಒಂದು ದೇಶದ ಪರವಾಗಿ ನಿಲ್ಲಲ್ಲ. ಹಂಗಾಗಿ ಒಂದು ಸಂಧಾನ ಮಾತುಕತೆಗೆ ಭಾರತ ಏನಾದ್ರೂ ಒಂದು ವೇದಿಕೆ ಒದಗಿಸ್ಕೊಟ್ರೆ ಅವಾಗ ಭಾರತ ಅಮೆರಿಕ ಹೇಳ್ದಂಗೆ ಕೇಳಲ್ಲ, ಇಸ್ರೇಲ್ ತಾಳಕ್ಕೆ ತಕ್ಕಂಗೆ ಕುಣಿಯಲ್ಲ, ಅಥವಾ ಇರಾನ್ ಪರ ವಹಿಸಿ ಮಾತಾಡಲ್ಲ. ಹಂಗಾಗಿ ಮೂರು ಜನನ್ನ ಸಮಾನವಾಗಿ ಕಂಡು ಸಂಧಾನವನ್ನ 100% ಪಾರದರ್ಶಕವಾಗಿ ಮಾಡೋದಕ್ಕೆ ಬಯಸುತ್ತೆ. ಆ ಕಾರಣದಿಂದನೇ ಅಮೆರಿಕಾಗೆ ಭಾರತಕ್ಕೆ ಒಂದು ಸಂಧಾನ ಸಾರಥ್ಯ ಕೊಡಕ್ಕೆ ಇಷ್ಟ ಇಲ್ಲ. ಭಾರತಕ್ಕೆ ಅಂತಲ್ಲ, ಚೀನಾ ಕೂಡ ಇದೇ ರೀತಿಯಾಗಿ ವರ್ತನೆ ಮಾಡುತ್ತೆ. ಹಂಗಾಗಿ ಚೀನಾ ಕೂಡ ಸಂಧಾನವನ್ನು ಆ ಒಂದು ಸಾರಥ್ಯ ಕೊಡೋದಕ್ಕೆ ಇಷ್ಟ ಇಲ್ಲ ಅಮೆರಿಕಾಗೆ. ಹಂಗಾಗಿ ತಮ್ಮ ಮಾತನ್ನು ಕೇಳೋ ಇವ್ರಿಗೆ ಸಂಧಾನ ಸಾರಥ್ಯ ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಲೇ ಅಲ್ಲಿನ ಮಾಧ್ಯಮಗಳು ಯುದ್ಧ ನಿಲ್ಸಿದ್ದೆ ನಮ್ಮ ಇವರಿಬ್ಬರು ಬಾಸ್ಗಳು ಅಂತ ಹೇಳ್ಬಿಟ್ಟು ಹೇಳಿ, ಜೊತೆಗೆ ಅವ್ರಿಗೆ ನೊಬೆಲ್ ಕೊಡಬೇಕು ಅಂತ ಹೇಳ್ತಿರೋದು ನಿಜಕ್ಕೂ ಒಂದು ರೀತಿ ಹಾಸ್ಯಾಸ್ಪದ ಸಂಗತಿಯಾಗಿ ಇಡೀ ವಿಶ್ವ ಮಟ್ಟದಲ್ಲಿ ಇವಾಗ ಕೇಳಿ ಬರ್ತಾ ಇದೆ. ಮತ್ತೆ ಸಂಧಾನ ಸೂತ್ರ ಏನೊಂದು ಇರಾನ್ ಒಂದು 10 ಪಾಯಿಂಟ್ಗಳನ್ನ ಹೇಳ್ತಲ್ಲ ಅಮೆರಿಕಾಗೆ, ಆ ಸಂಧಾನ ಸೂತ್ರ ಸಿದ್ಧಪಡಿಸಿದ್ದೇ ನಾವು, ಟ್ರಂಪ್ ಮತ್ತೆ ಮೊಸ್ತಾಬಾನು ಒಪ್ಸಿದ್ದೇ ನಾವು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ವಾದ ಮಾಡ್ಕೊಂತ ಇದೆ. ಆದ್ರೆ ಅಸಲಿಗೆ ಆ ಒಂದು 10 ಪಾಯಿಂಟ್ಗಳ ಸಂಧಾನ ಸೂತ್ರನ ಮುಂದೆ ಇಟ್ಟಿದ್ದು ಇರಾನ್ ತನ್ನ ಒಂದು ಸಂಧಾನ ಸೂತ್ರ ಇಡುವಾಗ ಅದನ್ನ ಪಾಕಿಸ್ತಾನದ ಮೂಲಕ ಅಮೆರಿಕಕ್ಕೆ ತಿಳಿಸ್ತಾ ಹೊರತು ಪಾಕಿಸ್ತಾನವನ್ನ ಕೇಳಿ ಆ ಸೂತ್ರಗಳನ್ನೇನು ಆಲ್ಟ್ರೇಷನ್ ಮಾಡಿಲ್ಲ. ಆದ್ರೆ ಮಾಡಿದ್ದೆ ನಾವು ಅಂತ ಹೇಳ್ಬಿಟ್ಟು ಈ ಒಂದು ಪಾಕಿಸ್ತಾನ ಹೇಳ್ಕೊಂತ ಇದೆ. ಮತ್ತೆ ಇಸ್ಲಾಮಾಬಾದ್ನಲ್ಲಿ ನಾವೇನು ನಾಳೆಯಿಂದ ನಡೆಯುತ್ತಲ್ಲ ಸಂಧಾನ ಮಾತುಕತೆ, ಅದನ್ನ ನಡೆಸಿ ನಾವು ಶಾಶ್ವತವಾಗಿ ಮಧ್ಯಪ್ರಾಚ್ಯದಲ್ಲಿ ಒಂದು ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಬಯಸ್ತಾ ಇದ್ದೀವಿ. ಇಷ್ಟೊಂದು ನಾವು ದೊಡ್ಡ ಮಹತ್ ಕಾರ್ಯ ಮಾಡ್ತಿದ್ದೀವಿ, ಆ ಕಾರಣಕ್ಕೆ ನೊಬೆಲ್ ಕೊಡಬೇಕು ಅನ್ನೋದು ಪಾಕಿಸ್ತಾನದ ಒಂದು ದೊಡ್ಡ ಆಗ್ರಹ. ಮತ್ತೆ ಪಾಕಿಸ್ತಾನದ ಮಾಧ್ಯಮ ಮತ್ತೆ ಸರ್ಕಾರದ ಪ್ರತಿನಿಧಿಗಳು ಕೂಡ ಈಗ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನಮ್ಮ ಈ ಇಬ್ರು ಬಾಸ್ಗಳಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು, ಆಸಿಮ್ ಮುನೀರ್ ಅವ್ರಿಗೆ ಕೊಡಬೇಕು, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವ್ರಿಗೆ, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರಿಗೆ, ಇಬ್ಬರಿಗೂ ಸೇರಿ ಜಂಟಿಯಾಗಿ ಕೊಡಬೇಕು, ಇಬ್ಬರನ್ನ ಅಕ್ಕಪಕ್ಕ ನಿಲ್ಲಿಸಿ ಕೊಳ್ಳಗೆ ಹಾರ ಹಾಕಬೇಕು, ಆ ರೀತಿಯಾದಂತಹ ಒಂದು ಬೇಡಿಕೆನ ಪಾಕಿಸ್ತಾನ ಇಡ್ತಾ ಇದೆ. ಆದ್ರೆ ಅಮೆರಿಕಾಗೆ ಇನ್ನೂ ಒಂದು ವಿಚಾರ ಗೊತ್ತಿದೆ, ಏನಂದ್ರೆ ಪಾಕಿಸ್ತಾನ ಏನೋ ಮುನ್ನೋಟಕ್ಕೆ ಅಂದ್ರೆ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಸಂಧಾನ ಮಾತುಕತೆ ಮಾಡ್ತಿರ್ಬೋದು, ಆದ್ರೆ ತೆರೆಮರೆಯಲ್ಲಿ ಇರಾನ್ಗೆ ಚೀನಾ ಒತ್ತಡ ಏರಿತ್ತು ಅನ್ನೋದು ಅಮೆರಿಕಾಗೆ ಗೊತ್ತು. ಅದನ್ನ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಒಪ್ಕೊಂಡಿದ್ದಾರೆ ಕೂಡ. ಇದು ಮಹತ್ವದ ಸಂಗತಿ. ಏನಂದ್ರೆ ಎಲ್ಲ ಮಾಡಿದ್ ನಾವೇ ಅಂತ ಹೇಳ್ಬಿಟ್ಟು ಇವ್ರೇನು ಬ್ಯಾಟ್ ಬೀಸ್ತಿದಾರಲ್ಲ, ಆದ್ರೆ ಇವರ ಬೆನ್ನಿನ ಮೇಲೆ ಬಂದು ಇವರ ಒಂದು ಹೆಗಲ ಮೇಲೆ ಬಂದೂಕ ಇಟ್ಟು ಹಿಂದೆಗಡೆಯಿಂದ ಗುಂಡಾರಿಸಿದ್ದು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಟ್ರಂಪ್ ಅವರೇ ಒಪ್ಕೊಂತ ಇದ್ದಾರೆ. ಯಾಕೆಂದ್ರೆ ಚೀನಾ ಮತ್ತೆ ಇರಾನ್ ಮಧ್ಯ ಸಾಕಷ್ಟು ವ್ಯಾಪಾರ ವಹಿವಾಟಿದೆ. ಚೀನಾ ದೇಶ ಇರಾನ್ನಿಂದ ದೊಡ್ಡ ಮಟ್ಟದಲ್ಲಿ ತೈಲ ಖರೀದಿ ಮಾಡುತ್ತೆ. ಹಂಗಾಗಿ ಚೀನಾ ಏನು ಒತ್ತಡ ಆಗ್ತು ಇರಾನ್ಗೆ, ಹಂಗಾಗಿ ಇರಾನ್ ಕದನ ವಿರಾಮಕ್ಕೆ ಬಗ್ಗಿದೆ ಅನ್ನೋ ಸಂಗತಿಯನ್ನ ಏನೊಂದು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಟ್ರಂಪ್ ಅವ್ರನ್ನ ಕೇಳಿದಾಗ ಟ್ರಂಪ್ ಅವ್ರು ಹೌದು ಕ್ಸಿ ಜಿನ್ಪಿಂಗ್ ಅವರ ಪಾತ್ರ ಇದೆ, ಅವರೇ ಒಂದು ಈ ಸಂಧಾನಕ್ಕೆ ಇರಾನ್ನ ಮಣಿಸಿದ್ದು ಅವರೇ ಅಂತ ಒಪ್ಕೊಂಡಿದ್ದಾರೆ. ಹಂಗಿರುವಾಗ ಈ ಸಾಹೇಬ್ರಿಗೆ ನೊಬೆಲ್ ಎಲ್ಲಿಂದ ಸಿಗುತ್ತೆ? ಇದು ಈ ಪ್ರಶ್ನೆ. ಇದು ಒಂದು ಕಡೆ ನೊಬೆಲ್ ಆಟ ಆದ್ರೆ ಇಲ್ಲಿ ಇನ್ನೊಂದು ಕಡೆ ಮತ್ತೊಂದಿದೆ. ಏನಂದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ಬೋದು, ಏನಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಗಂಟೆಗೊಂದು ಹೇಳಿಕೆ ಕೊಡ್ತಾರೆ, ಕ್ಷಣಕ್ಕೊಂದು ಮಾತು ಹೇಳ್ತಾರೆ, ಅವರು ಯೋಚನೆ ಮಾಡೋದೊಂದು, ಹೇಳೋದೊಂದು, ಮಾಡೋದೇ ಇನ್ನೊಂದು, ಇಂಥವೆಲ್ಲ ಆಗ್ತಿದೆಯಲ್ಲ, ಈತ ಏನು ಹುಚ್ಚನ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಲೇವಡಿ ಕೂಡ ಮಾಡೋದಿದೆ. ಆದ್ರೆ ಇದು ಹುಚ್ಚ ಅಲ್ಲ, ಅದು ಹುಚ್ಚತನದ ತಂತ್ರಗಾರಿಕೆ ಅಂತ. ಅಂದ್ರೆ ಏನೊಂದು ನಮ್ಮ ಮಾನಸಿಕ ಅಸ್ವಸ್ಥರ ರೀತಿ ಟ್ರಂಪ್ ಆಡ್ತಾರಲ್ಲ, ಅದೇ ಒಂದು ತಂತ್ರಗಾರಿಕೆ ಅನ್ನೋ ಮಾಹಿತಿ ಇದೀಗ ಹೊರಬರ್ತಾ ಇದೆ.